ಮುಂದಿನ ತಿಂಗಳು ರಾಜ್ಯದಲ್ಲಿ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಾಕ್ಟರ್ ಯತೀಂದ್ರ ಸ್ಪರ್ಧೆ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಯತೀಂದ್ರಗೆ ಎಂಎಲ್ಸಿ ಟಿಕೆಟ್ ಕೊಡೋದಾಗಿ ಹೈಕಮಾಂಡ್ ಅವರೇ ಹೇಳಿದ್ರು. ಈಗ ಏನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು ಅಂತ ತಿಳಿಸಿದ್ದಾರೆ. ಕಳೆದ ಬಾರಿ ವರುಣಾ ಕ್ಷೇತ್ರವನ್ನ ಬಿಟ್ಕೊಡಲು ಹೇಳಿದ್ದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯತೀಂದ್ರನ್ನ ಎಂಎಲ್ಸಿ ಮಾಡೋದಾಗಿ ಭರವಸೆನ ಕೊಟ್ಟಿತ್ತು. ಈಗ ಹೈಕಮಾಂಡ್ ಏನ್ ತೀರ್ಮಾನಿಸುತ್ತೋ ನೋಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಯತೀಂದ್ರ ಪರ ಸಚಿವ ಎಚ್.ಸಿ. ಮಹಾದೇವಪ್ಪ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಸರ್, ಸಿಎಂ ಮಗ ಅಂದಿದ ತಕ್ಷಣ ಎಂಎಲ್ಸಿ ಮಾಡ್ಬಿಡ್ಬೇಕಾ ಸರ್? ಬೇರೆ ಯಾರು ಇಲ್ವೇ ಇಲ್ವಾ ಕ್ಯಾಂಡಿಡೇಟ್ಸು? ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಪೊಲಿಟಿಕ್ಸ್ಗೆ ಸೀಮಿತವಾಯ್ತಾ ಕಾಂಗ್ರೆಸ್ ಅಂತ? ಸಹಜವಾಗಿ ಹಾಗನ್ಸೋದು ನಿಜ ದಿವ್ಯ ಅವರೇ. ಬಹಳ ಕ್ವಿಕ್ ಆಗಿ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಂದು ಪ್ಯಾಕ್ಟ್ ಆಗಿತ್ತು, ಒಂದು ಮಾತುಕತೆ ಆಗಿತ್ತು ಅಂತ ಹೇಳ್ತಾರಲ್ಲ, 2.5 ವರ್ಷಕ್ಕೆ ಸಿಎಂ ಸ್ಥಾನ ಬಿಟ್ಕೊಡ್ತೀವಿ ಅಂತ. ಅದೇ ತರದಲ್ಲಿ ಇನ್ನೊಂದು ನಾವು ಯಾರು ಆಲೋಚನೆ ಮಾಡದೇ ಇರೋ ವಿಷಯ ಏನ್ ಗೊತ್ತಾ, ಮುಖ್ಯಮಂತ್ರಿಗಳ ಮನೆಯವರೊಟ್ಟಿಗೆ ಒಂದು ಪ್ಯಾಕ್ಟ್ ಆಗಿತ್ತು. ವರುಣಾ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಯಾವ ಕಾರಣಕ್ಕೂ ಕೂಡ ಅವರನ್ನ ಆ ಕಡೆಯಿಂದ ಸರಿಸಿ ಅವರಿಗೆ ಬೇರೆ ಜಾಗದಲ್ಲಿ ಸ್ಥಾನವನ್ನ ಕಲ್ಪಿಸಿಕೊಡೋದು ಸಿದ್ದರಾಮಯ್ಯನವರ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಆ ಕಾರಣಕ್ಕಾಗಿ ಒಂದು ಚರ್ಚೆ ಏನಾಗಿತ್ತು ಅಂತಂದ್ರೆ, ಐದರ್ ಎಂಎಲ್ಸಿ ಮಾಡಬೇಕು ಅವರನ್ನ ನಂತರದಲ್ಲಿ, ಕೆಲ ದಿನಗಳ ನಂತರದಲ್ಲಿ, ಅಥವಾ ಲೋಕಸಭೆ ಚುನಾವಣೆ ಮೈಸೂರು ಕೊಡಗುಲ್ಲಿ ನಿಲ್ಲಿಸಿಬಿಟ್ಟು ಗೆಲ್ಸ್ಕೊಂಡ್ಬರ್ಬೇಕು ಅನ್ನೋ ತರದಲ್ಲಿ ಅವರ ಮನೆಯೊಳಗೊಂದು ಪ್ಯಾಕ್ಟ್ ಆಗಿತ್ತು. ಅದು ಬಹಳ ಜನ ಗೊತ್ತಿಲ್ಲದೆ ಇರುವಂತಹ ವಿಷಯ. ಆದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ಬರೋದು ಏನು, ಇಟ್ಸ್ ಎ ಹಾರ್ಡ್ ಟಾಸ್ಕ್, ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ, ಈ ಸದ್ಯದ ಕಾಲಮಾನದಲ್ಲಿ ಆಗಿತ್ತು. ಆ ಕಾರಣಕ್ಕೋಸ್ಕರ ಎಂಎಲ್ಸಿ ಆಗಿ ಅವರನ್ನ ಮಾಡುವುದು ಅತ್ಯಂತ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಸುಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಬಂದಂಗೆ ಕಾಣಿಸ್ತಾ ಇದೆ. ಇದ್ರ ಮೂಲಕ ಇಲ್ಲಿ ಆಲೋಚನೆ ಮಾಡಬೇಕಾಗಿರೋದು ಯಾರು ಅಂತ ನಿಮಗೆ ಬಹಳ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ನಾನು ಅಲ್ಲ, ನೀವು ಅಲ್ಲ, ಯಾರು ಕೂಡ ಆಲೋಚನೆ ಮಾಡಬೇಕಾಗಿರೋದು. ಯಾಕೆಂತಂದ್ರೆ ಎಂಎಲ್ಸಿ ಸ್ಥಾನ 6 ವರ್ಷ ಇರುತ್ತೆ, 6 years ಇರ್ತದೆ ಎಂಎಲ್ಸಿ ಸ್ಥಾನ. ಅಂದ್ರೆ ಏನು, ಇನ್ನ ಮುಂದಿನ ವಿಧಾನಸಭಾ ಚುನಾವಣೆ ಬರೋದಕ್ಕೆ 3.5 3 ಮುಕ್ಕಾಲು ವರ್ಷ ಬಾಕಿ ಉಳ್ಕೊಂಡಿದೆ. ಅಂದರೆ ಇನ್ನು 6 ವರ್ಷ ಇರುತ್ತೆ. ಅಂದ್ರೆ 4 ವರ್ಷ ಆದ ನಂತರದಲ್ಲಿ ವರುಣಾ ಕ್ಷೇತ್ರದಿಂದ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಐ ಡೋಂಟ್ ಥಿಂಕ್ ಸೊ. ಅಥವಾ ಸಿದ್ದರಾಮಯ್ಯನವರು ಇನ್ನೊಂದು ವರ್ಷ ಆದ್ಮೇಲೋ, ಇನ್ನೊಂದು ಸ್ವಲ್ಪ ತಿಂಗಳುಗಳು ಕಳೆದ ನಂತರದಲ್ಲೋ, ಅಥವಾ 1.5 ವರ್ಷ ಆದ ನಂತರದಲ್ಲೋ, ಅದೇನೋ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಒಂದು ಪ್ಯಾಕ್ಟ್ ಮಾಡ್ಕೊಂಡಿದ್ದಾರೆ, ಒಂದು ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದೇನೋ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಕೊಡೋದು, ಅದು ನಮಗೆ ಇಲ್ಲಿ ಸಹಜವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀರಾ? ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಐ ಸರ್ಟನ್ಲಿ ಡೋಂಟ್ ಥಿಂಕ್ ಸೊ. ಸೊ ಇಲ್ಲಿ ನೀವು ಆಕ್ಚುಲಿ ಆಲೋಚನೆ ಮಾಡಬೇಕಾಗಿರೋದು ಏನೂ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಜಾಸ್ತಿ ಮಾಡಬೇಕಾಗಿರೋದು ಡಿ.ಕೆ. ಶಿವಕುಮಾರ್ ಅವರು ಅಂತ ನನಗೆ ಅನ್ನಿಸ್ತಾ ಇದೆ. ದಿವ್ಯಾ ರಘುನಾಥ್ ಅವರೇ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.